ಪೆಹಲ್ಗಾಮ್ ಅಟ್ಯಾಕ್ ಮಾಡಿದಂತ ಪಾಕಿಸ್ತಾನದ ಟೆರರಿಸ್ಟ್ಗಳಿಗೆ ನಮ್ಮ ಭಾರತ ಸರ್ಕಾರ ಉತ್ತರವನ್ನ ಕೊಟ್ಟೈತಿ. ಅದು ಯಾವ ಮೂಲಕ ಅಂದ್ರ ಆಪರೇಷನ್ ಸಿಂಧೂರ್ ಮೂಲಕ. ಈ ಆಪರೇಷನ್ ಸಿಂಧೂರ್ ಅಂದ್ರೆ ಏನ ಅನ್ನೋದರ ಎಲ್ಲಾ ಡೀಟೇಲ್ಸ್ ಇದನ್ನ ಈ ವಿಡಿಯೋ ತಿಳ್ಕೊತವು. ಏನಿದು ಆಪರೇಷನ್ ಸಿಂಧೂರ್ ಅಂತಾನ ಯಾಕೆ ಇಟ್ರಪ್ಪ ಈಗ ಆಪರೇಷನ್ ಅಂತ ಹೇಳೋದಾದ್ರ, ಏನ್ ಪೆಹಲ್ಗಾಮ್ ಅಟ್ಯಾಕ್ ಒಳಗ ತನ್ನ ಸಿಂಧೂರವನ್ನ ಕಳೆದುಕೊಂಡಂತ ಮಹಿಳೆಯರಿಗೋಸ್ಕರನ ಈ ಆಪರೇಷನ್ ಲಾಂಚ್ ಮಾಡಿದಾರು. ಅಂದ್ರ ನಮ್ಮ ಭಾರತೀಯ ಸಂಸ್ಕೃತಿಯ ಪ್ರಕಾರ ನೋಡುವುದಾದ್ರ ಸಿಂಧೂರ್ ಅನ್ನೋದ ಒಬ್ಬ ಸುಮಂಗಲಿಯ ಒಂದು ಪ್ರತೀಕ ಆಗಿರ್ತೈತಿ. ಅದನ್ನ ಕಸಿದುಕೊಂಡಂತ ಈ ಟೆರರಿಸ್ಟ್ಗಳಿಗೆ ನಮ್ಮ ಭಾರತೀಯ ಸರ್ಕಾರದಿಂದ ತಕ್ಕ ಉತ್ತರ ಸಿಕ್ಕೈತಿ. ಅದೇನಪ್ಪಾ ಅಂದ್ರ ಆದ ಆಪರೇಷನ್ ಸಿಂಧೂರ್ನ ಮೂಲಕ ಒಟ್ಟ ಟೋಟಲ್ ಆಗಿ 9 ಪ್ಲೇಸ್ಗಳನ್ನ ಅಂದ್ರೆ ಏನು 9 ಪಾಕಿಸ್ತಾನ ಟೆರರಿಸ್ಟ್ ಪ್ಲೇಸ್ಗಳಿದ್ರಲ್ಲ ಆ ಅಷ್ಟು ಟೆರರಿಸ್ಟ್ ಪ್ಲೇಸ್ಗಳಿಗೆ ನಮ್ಮ ಭಾರತ ಸರ್ಕಾರ ಸುಮಾರು ಮೇ 7 ಇದು ಏನು 7ನೇ ತಾರೀಕಿತ್ತಲ್ಲ, ಇವತ್ತ 2 ಗಂಟೆ ಸುಮಾರು 2 ಗಂಟೆ ಹೊತ್ತಿಗೆ ನೈಟ ಅವಾಗ ನಮ್ಮ ಭಾರತ ಸರ್ಕಾರ ಸುಮಾರು 23 ನಿಮಿಷಗಳ ಕಾಲ ಒಂದು ಆಪರೇಷನ್ ಲಾಂಚ್ ಮಾಡಿ ಸುಮಾರು 9 ಪ್ಲೇಸ್ಗಳ ಅದರೊಳಗ ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರ ಒಂದಷ್ಟು ಪ್ಲೇಸ, ಆನಂತರ ನೋಡಿರ್ಬೋದು ಬಹಲಾಪುರ, ಆನಂತರ ಕೊಟ್ಲಿ ಆವ ಪ್ಲೇಸ, ಮುಜಾಫರಾಬಾದ, ಈ ರೀತಿ ಇನ್ನೂ 7 ಪ್ಲೇಸ್ಗಳದಾವು. ಅಲ್ಲೂ ಅಷ್ಟು ಪ್ಲೇಸ್ ಒಳಗ ನಮ್ಮ ಭಾರತ ಎಟ್ ಅ ಟೈಮ್ ಒಳಗ ಅಟ್ಯಾಕ್ ಮಾಡುವ ಮೂಲಕ ಸುಮಾರು 23 ನಿಮಿಷಗಳ ಕಾಲದ ಒಂದು ಆಪರೇಷನ್ ಅನ್ನ ಮಾಡುವ ಮೂಲಕ ಇವ್ರಿಗೆ ಪಾಕಿಸ್ತಾನದವ್ರಿಗೆ ತಕ್ಕ ಶಾಸ್ತಿಯನ್ನ ಮಾಡಿದಾರು. ಇದ್ರೊಳಗ ಅವ್ರು ಹೇಳೋ ಪ್ರಕಾರ ಪಾಕಿಸ್ತಾನದವ್ರು ಹೇಳೋ ಪ್ರಕಾರ ಒಂದು ಸಮಯಕರನ್ನ ಕೊಂದಾರು, ಆನಂತರ ಮಕ್ಕಳನ್ನ ಕೊಂದಾರು ಅಂತ ಹೇಳಿದಾರು. ಬಟ್ ಇಂಡಿಯನ್ ಗೌರ್ಮೆಂಟ್ ಕಡೆ ಅದೆಲ್ಲ ಕಂಪ್ಲೀಟ್ ಇದೈತಿ. ಇದ್ರೊಳಗ ಯಾರು ಅಮಾಯಕರಿಲ್ಲ, ಎಲ್ಲ ಟೆರರಿಸ್ಟ್ಗಳನ್ನ ಹುಡುಕಿ ಅಷ್ಟೇ ಟೆರರಿಸ್ಟ್ಗಳಿಗೆ ಅಷ್ಟ ಪ್ರಾಪರ್ ಪ್ಲಾನ್ ಮಾಡಿಕಸ ಅಟ್ಯಾಕ್ ಮಾಡಿದಾರು. ಮತ್ತ ಅದಕ್ಕೆ ಇಂಡಿಯನ್ ಗೌರ್ಮೆಂಟ್ ಕಡೆ ಸಾಕ್ಷಿ ಕೂಡ ಅದಾವಂತ. ಮತ್ತ ಇದನ್ನ ಮಾಡಿದ್ದು ತಕ್ಕ ಭಾರಿ ಆಗೈತಿ. ಆನಂತರ ಇದಕ್ಕೆ ಯಾವ್ಯಾವನ್ನ ಯೂಸ್ ಮಾಡಿರ ಅಂದ್ರ ನಮ್ಮ ಇಂಡಿಯನ್ ಆರ್ಮಿದವರ ಏರ್ಕ್ರಾಫ್ಟ್ ಮೂಲಕ ಮಾಡಿರು. ಅದ್ರೊಳಗೆ ಯೂಸ್ ಮಾಡಿದಂತ ಒಂದಷ್ಟು ಮಿಸೈಲ್ಗಳನ್ನ ನೋಡೋದಾದ್ರ ಒಂದೇದ ಸ್ಕ್ಯಾಲ್ಪ್ ಮಿಸೈಲ್ಸ, ಆನಂತರ ASM ಹ್ಯಾಮರ್ ಬಾಂಬ್ಸ, ಇವನು ಯೂಸ್ಗಳನ್ನ ಮಾಡುವ ಮೂಲಕ ಯೂಸ್ ಮಾಡುವ ಮೂಲಕ ಪಾಕಿಸ್ತಾನದ ಟೆರರಿಸ್ಟ್ಗಳಿಗೆ ನಮ್ಮ ಭಾರತ ಸರ್ಕಾರದ ಪವರ್ ಎಷ್ಟರ ಮಟ್ಟಿಗೆ ಐತೆ ಅಂತೇಳಿ ನಮ್ಮ ಭಾರತ ಸರ್ಕಾರ ತಿಳಿಸ್ಕೊಟ್ಟೈತಿ. ಇದು ಅಬ್ಸಲ್ಯೂಟ್ಲಿ ಒಂದು ಬೆಸ್ಟ್ ಪ್ಲಾನ್ ಅಂತ ಹೇಳ್ಬೋದು. ಯಾಕಂದ್ರ ನಿನ್ನೆ ಇದನ್ನ ಬರ್ತೈತಿ ಏನ್ ಅಫಿಷಿಯಲ್ ಒಂದು ನ್ಯೂಸ್, ಅದೇನಪ್ಪಾ ಅಂದ್ರ ಒಟ್ಟ ನಮ್ಮ ಇಡೀ ಒಂದು ಭಾರತದ ಒಂದೊಂದಷ್ಟು ಪ್ಲೇಸ್ ಒಳಗ ಮೋಕ್ ಡ್ರಿಲ್ ಅಂತ ಮಾಡ್ತಾವು. ಇದನ್ನ ಎಲ್ಲಾ ಕಡೆ ಮಾಡ್ತಾವ. ಅಂದ್ರ ಉದಾಹರಣೆಗೆ ಪಂಜಾಬ, ಜಮ್ಮು ಕಾಶ್ಮೀರ, ಆನಂತರ ಮಹಾರಾಷ್ಟ್ರ, ಕರ್ನಾಟಕದ ಒಂದಷ್ಟು ಪ್ಲೇಸ, ಗೋವಾ, ಆನಂತರ ಮಧ್ಯಪ್ರದೇಶ, ಈ ರೀತಿಯಾದ ಪ್ಲೇಸ್ಗಳನ್ನ ಆಯ್ಕೆ ಮಾಡ್ಕೊಂಡ ಇಲ್ಲೇ ಮೋಕ್ ಡ್ರಿಲ್ ಮಾಡ್ತಾವ ಅಂತೇಳಿ ಒಂದ ನ್ಯೂಸ್ ಕೊಟ್ಟಿರ. ಇದ ನ್ಯೂಸ್ ಅನ್ನ ಇಟ್ಕೊಂಡ ಪಾಕಿಸ್ತಾನದವ್ರು ಏನೋ ಇವ್ರು ಇದ್ ಮಾಡತಾರ ಅನ್ಕೊಂಡ್ರು. ಬಟ್ ನಮ್ಮ ಭಾರತೀಯರ ಪ್ಲಾನ್ ಬೇರೆ ಇತ್ತು. ಮೋದಿಜಿ ಅವರ ಪ್ಲಾನ್ ಅಂತ್ರಿ ಅಬ್ಸಲ್ಯೂಟ್ಲಿ ಒಂದು ಹ್ಯಾಟ್ಸ್ ಆಫ್ ಕೊಡಬೇಕ. ಇಲ್ಲಿ ಇದನ್ನು ಮಾಡಿ ಅಲ್ಲಿ ನಮ್ಮ ಭಾರತೀಯರ ಯೋಧರು ತಮ್ಮ ಪ್ರಾಣದ ಸೆಳಸಾಡಿ ಒಂದು ಪಾಕಿಸ್ತಾನದ 9 ಟೆರರಿಸ್ಟ್ ಸ್ಪಾಟ್ಗಳಿಗೆ ಅಟ್ಯಾಕ್ ಮಾಡಿ ಅವನ್ನ ಪೂರ್ತಿ ಧ್ವಂಸನ ಮಾಡಿ ಹಾಕಿದಾರು. ನಿಜವಾಗ್ಲೂ ಇದೊಂದು ಹ್ಯಾಟ್ಸ್ ಆಫ್ ಕೆಲಸ. ಆನಂತರ ಇದಕ್ಕೆ ಆಪರೇಷನ್ ಸಿಂಧೂರ್ ಅಂತ ಇಡಕ್ ಕಾರಣ ನಮ್ಮ ಏನು ಕಳ್ಕೊಂಡ ಪೆಹಲ್ಗಾಮ್ ಒಳಗ ತನ್ನ ಪತಿಯರನ್ನ ಕಳ್ಕೊಂಡ ಮಹಿಳೆಯರಿಗೋಸ್ಕರ ಇದನ್ನ ಮಾಡಿದಾರು. ಅಲ್ಲಿ ಆ ಮಹಿಳೆ ಒಂದು ಭಿಕ್ಷೆ ಬಿಡತ್ತೀವಿ, ನನ್ನ ಸದ್ಯ ಕೊಲ್ರಿ ನೀವ, ನನ್ನ ಗಂಡನ ಕೊಂದರಿ, ನನ್ನ ಸದ್ಯ ಕೊಂದ್ ಬಿಡ್ರಿ ಅಂತ ಹೇಳಿ ಭಿಕ್ಷೆ ಮಾಡಿದಾಗ ಆಕಿನ ಬಿಟ್ಟಿರಿ. ಬಿಟ್ಟು ಕಾಸ ನಿಮ್ಮ ಭಾರತೀಯರು ಹೇರಿ, ನಿಮ್ಮ ಮೋದಿಜಿ ಹೇರಿ ಅಂತ ಬಿಟ್ಟರು. ಈಗ ನಮ್ಮ ಮೋದಿಜಿ ಕಡೆ ಅಂದ್ರೆ ಉತ್ತರ ಅಂತ ಸಿಕ್ಕೈತೆ ಅನ್ಕೊಂಡವ್ರಿಗೆ. ಆನಂತರ ಇದಾಗಿತ್ತು ಒಂದು ಕಂಪ್ಲೀಟ್ ಡೀಟೇಲ್ಸ್ ವಿಡಿಯೋ. ಮತ್ತ ನಮ್ಮ ಇಂಡಿಯಾದವರ ಒಂದು ನ್ಯೂಸ್ ಕೊಟ್ಟರು. ನಾವು ಪಾಕಿಸ್ತಾನದ ವಿರುದ್ಧ, ಪಾಕಿಸ್ತಾನದ ಸೈನಿಕರು, ಪಾಕಿಸ್ತಾನದ ಪ್ರಜೆಗಳ ವಿರುದ್ಧ ಇದನ್ನ ಮಾಡಿಲ್ಲ. ಇದನ್ನ ನಾವು ಟೆರರಿಸ್ಟ್ ವಿರುದ್ಧ ಅಂದ್ರೆ ಏನ್ ಪೆಹಲ್ಗಾಮ್ ಅಟ್ಯಾಕ್ ಒಳಗೆ ಇನ್ವಾಲ್ವ್ ಆದಂತ ಟೆರರಿಸ್ಟ್ ವಿರುದ್ಧ ಈ ಅಟ್ಯಾಕ್ ಅನ್ನ ಮಾಡಿದ್ದು ಅಂತೇಳಿ ಒಂದು ನ್ಯೂಸ್ ಕೂಡ ಕೊಟ್ಟರು. ಇದಂತ್ರಿ ಕರೆಕ್ಟ್ ಐತಿ. ಯಾಕಂದ್ರೆ 9 ಟೆರರಿಸ್ಟ್ ಸ್ಪಾಟ್ಗಳ ಈಗ ಧ್ವಂಸ ಆಗಿದಾವು, ಇಲ್ದಂಗ ಆಗಿದಾವ. ಅದ್ರೊಳಗ ಯಾರ್ಯಾರು ಸತ್ತಾರ ಅನ್ನೋದು ಇನ್ನ ನ್ಯೂಸ್ ಕೊಟ್ಟಿಲ್ಲ. ಅಫಿಷಿಯಲ್ ಆಗಿ ಅದು ಬರೋ ಮಟ್ಟ ವೇಟ್ ಮಾಡಬೇಕಾಗೈತಿ. ಅದು ಬಂದ ತಕ್ಷಣ ನಾವು ತಿಳಿಸ್ಕೊಡ್ತೇವೆ. ಇದಾಗಿತ್ತು ಆಪರೇಷನ್ ಸಿಂಧೂರ್ನ ಒಂದು ಕಂಪ್ಲೀಟ್ ವಿವರಣೆ. ಇದೇ ತರ ನಿಮ್ಗೆ ಇನ್ಫಾರ್ಮೇಟಿವ್ ವಿಡಿಯೋಗಳು ಬೇಕಾದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ. ಮತ್ತ ಜೈ ಭಾರತ್ ಮಾತಾ ಕಿ ಜೈ.